ಬಿಜೆಪಿ ಅವರು ಆರೋಪ ಮಾಡ್ತಾರೆ. ಈಗ ಬಿಜೆಪಿಯವರು ಅಶೋಕ್ ಅವರಿಗೆ ಅವ್ರಿಗೆ ಏನ್ ಮಾಡೋದು ಪಾಪ, ಖಾಲಿ ಕೂತಿದ್ದಾರೆ. ಏನೋ ಒಂದು ಹೇಳ್ತಾ ಇರ್ಬೇಕು. ಹೋದ್ಸತಿ ಹೇಳಿದ್ರು ಲೋಕಸಭಾ ಚುನಾವಣೆ ಆದ್ಮೇಲೆ ಅಂತ ಹೇಳಿದ್ರು, ಮತ್ತೆ ಹೇಳಿದ್ರು, ಈಗ ಡಿಸೆಂಬರ್ ಅಂತಾರೆ. ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ಪಾಪ ಅವರು ವಿರೋಧ ಪಕ್ಷವಾಗಿ ಏನೋ ಒಂದು ಬಾಯ್ ಪಡ್ಕೋಬೇಕಲ್ವಾ. ಸೊ ಅವರು ಏನೋ ಒಂದು ಬಾಯ್ ಚಪ್ಪಲಕ್ಕೆ ಅವ್ರು ಹೇಳ್ತಾ ಇರ್ತಾರೆ. ಅದರ ವಸ್ತುಸ್ಥಿತಿ ನಿಮ್ಗೆ ಗೊತ್ತಿದೆ. ಮೊನ್ನೆ 3 ಉಪಚುನಾವಣೆ ಇನ್ನ ನಮಗೆ ಬಲ ಬಂದಿದೆ. ನಮ್ಮ ಒಂದು ಸ್ಥಾನ ಆಯ್ತು, ಇನ್ನೆರಡು ಹೆಚ್ಚಾಯ್ತು. ಅದರಿಂದ ನಾವು ಇನ್ನ ಅವ್ರು ನಮಗೆ ಎಷ್ಟೇ ಅವ್ರು ನಮ್ಮ ಬಗ್ಗೆ ಟೀಕೆ ಮಾಡ್ಲಿ, ಎಷ್ಟೇ ನಮ್ಮ ಸರ್ಕಾರವನ್ನ ಅಸ್ಥಿರ ಮಾಡ್ತಕ್ಕಂಥ ಅವ್ರ ಪ್ರಯತ್ನ ಮಾಡ್ಲಿ, ನಾವು ಇನ್ನೊಂದಷ್ಟು ಬಲಗೊಳ್ತಕ್ಕಂಥದ್ದು ಆಗ್ತಾ ಇದೆ. ಸಿಎಂ ಬದಲಾವಣೆ ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯನವರ ಬದಲಾವಣೆ ಪ್ರಶ್ನೆ ಉದ್ಭವ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸದೃಢವಾಗಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಾವೆಲ್ಲರೂ ಒಟ್ಟಿಗೆ ಇವತ್ತು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಒಗ್ಗಟ್ಟಾಗಿದೆ. ನಾವು ಇವತ್ತು ಜನರ ವಿಶ್ವಾಸ ಏನು ಗಳಿಸಿದ್ವಿ, ಜನರಿಗೆ ನಮ್ಮ ಕಾರ್ಯಕ್ರಮಗಳನ್ನ ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ. ಜನರ ವಿಶ್ವಾಸವನ್ನ ಇದೇ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ಬಿಜೆಪಿ ಅವರು ನೋಟಿಸ್ ಕೊಟ್ಟಿದಾರೋ ಇಲ್ವೋ ಅದು ನಮಗೆ ಸಂಬಂಧ ಇಲ್ಲ. ಅದು ಬಿಜೆಪಿ ಅವರ ಆಂತರಿಕ ವಿಚಾರ. ಇವತ್ತು ಅವರ ಪರಿಸ್ಥಿತಿನೇ ಅವರೇ ಮನೆ ಒಂದು 3 ಬಾಗಿಲಂತಾಗಿದೆ. ಮೊದಲು ವಿಜಯೇಂದ್ರ ಅವರು, ಅಶೋಕ್ ಅವರು ಅವರ ಬಾಗಿಲುಗಳನ್ನ ಸರಿ ಮಾಡ್ಕೊಂಡು. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು.